ನೋಡಿ ಇವತ್ತು ಎಷ್ಟು ಚಂದ ಹೂವಾಗಿದೆ ಅಂತೇಳಿ. ನಿನ್ನೆ ಹೇಳಿದ್ದಲ್ಲ 5 ಅಂತೇಳಿ 1 2 3 4 5. ಈಚೆ ಕೂಡ ಇನ್ನೆಲ್ಲ ಮೊಗ್ಗು ಉಂಟು. ಇದು ಇಲ್ಲೆಲ್ಲ ಬರ್ತಾ ಇದೆ, ಇದು ಒಳಗೆಲ್ಲ ಬರ್ತಾ ಇದೆ. ಇದು ಮುಗಿಯುವಾಗ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ ಆಗಲಿಕ್ಕೆ. ಎಷ್ಟು ಚಂದ ಕಾಣ್ತದೆ ನೋಡಿ. ಮಳೆಗಾಲದಲ್ಲಿ ನೆಟ್ಟ ಗಿಡ ಕೊಳ್ತೋಗುತ್ತೆ, ಹೂ ಬರೋದಿಲ್ಲ, ಏನೇನೋ ಕಂಪ್ಲೇಂಟ್ಸು. ಎಲ್ಲದಕ್ಕೂ ಒಂದೇ ಸೊಲ್ಯೂಷನು. ನೋಡಿ, ಇದರಲ್ಲಿ ಯಾವ ಫರ್ಟಿಲೈಸರ್ ಕೂಡ ಇಲ್ಲ, ಯಾವ ಗೊಬ್ಬರ ಸಹ ಇಲ್ಲ, ಸೆಗಣಿ ನೀರು ಕೂಡ ಇಲ್ಲ, ಏನಿಲ್ಲ, ಜಸ್ಟ್ ಮಣ್ಣು ಬಿಟ್ಟರೆ ಇದು ಏನೂ ಇಲ್ಲ. ನೋಡಿ ಎಷ್ಟು ಮೊಗ್ಗು ಇದೆ, 6 ಮೊಗ್ಗು ಇದೆ. ಈಗ ನಾಳೆ ಇದು 6 ಮೊಗ್ಗು ಹೂವಾಗ್ತದೆ. ನಾನು ಒಂದು ಕೆಲಸ ಮಾಡ್ತಾ ಇರ್ತೇನೆ ಮಳೆಗಾಲದಲ್ಲಿ, ಪೂರ್ತಿ ಮಳೆಗಾಲ ಮುಗಿಯೋವರೆಗೂ ನನ್ನ ಗಿಡಕ್ಕೆ ನಾನು ಕೊಡ್ತಾ ಇರೋ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ನೋಡಿ. ಹೇರ್ ಡ್ರೈಯರಿಂದ ಅವನ್ನು ಬಿಸಿ ಮಾಡಿದರೆ ಸ್ವಲ್ಪ ವಿಡಿಯೋ ಮಾಡು. ಇಷ್ಟಾಗಿ ಗಿಡಕ್ಕೆ ಮುಂಟೆಕೊಂಡು ಹೋಗ್ಬೇಡ, ಮುಂಟೆಕೊಂಡು ಇಷ್ಟ ತರಿಸು. ಡೈರೆಕ್ಟ್ ಬಿಸಿ ಕೊಡಬಾರ್ದು, ನಮ್ಮ ಕೈ ಸ್ವಲ್ಪ ಅಡ್ಡ ಹಿಡಿಬೇಕು, ಆಗ ತಾಗಬೇಕು ಗಿಡಕ್ಕೆ, ಅದು ಬೆಚ್ಚಗೆ ಆಗಬೇಕು. ಅವಾಗ ಚಳಿ ಫೀಲ್ ಆಗಬಾರ್ದು, ಅವರಿಗೆ ಬಿಸಿ ಬಿಸಿ. ಮತ್ತೆ ಇನ್ನೊಂದು ತೋರಿಸ್ತೇನೆ ನಿಮಗೆ. ಹೀಗೆ ಹೋಲ್ ಮಾಡಬೇಕು. ಬಿಸಿ ಗಾಳಿಯನ್ನು ಕೊಡುವ ಮೊದಲು ಈ ರೀತಿ ಹೋಲ್ ಮಾಡಬೇಕು. ಈ ಹೋಲೊಳಗೆ ನಾನು ಬಿಸಿ ಗಾಳಿಯನ್ನು ಹಾಕಿದ್ದೀನಿ, ಅದು ಏರ್ ಪಾಸ್ ಆಗಬೇಕು. ಆಮೇಲೆ ಏರ್ ಡ್ರೈಯರಿಂದ ಕೊಡಿ. ಕೆಲವು ಗಿಡ ಸ್ವಾಭಾವಿಕವಾಗಿ ಅವು ಮಳೆಗೆ ಚಳಿಗೆ ಹೆದರ್ತದೆ. ಅವರಿಗೆ ಟಾನಿಕ್ ಅಂದರೆ ಬಿಸಿಲೇ. ಗುಲಾಬಿ ಗಿಡಕ್ಕೆ ಮತ್ತು ಈ ರೀತಿ ಗಿಡಗಳಿಗೆಲ್ಲ ಬೇರೆ ಯಾವ ಫರ್ಟಿಲೈಸರ್, ಯಾವ ಗೊಬ್ಬರ ಏನೂ ಆರೈಕೆ ಬೇಕಾಗೋದಿಲ್ಲ. ಇವಾಗ ಮುಖ್ಯವಾಗಿ ಬಿಸಿಲು ಬೇಕಾಗ್ತದೆ. ಇದು ಮಳೆಗೆ ಮತ್ತು ಚಳಿಗೆ ಹೆದರ್ತದೆ. ಹಾಗಾಗಿ ಮಳೆ ಇದ್ದಾಗ ಆಗಾಗ ಯಾವಾಗ ಬೇಕೋ ಆವಾಗ ನಾವು ನೋಡಬೇಕು. ಅವು ಗಿಡ ಸೋತಿದೆ ಅನಿಸುವಾಗ ನಾವು ಸ್ವಲ್ಪ ಹೀಟ್ ಮಾಡಿದರೆ, ಹೇರ್ ಡ್ರೈಯರಿಂದ ಹೀಟ್ ಮಾಡಿದರೆ ಅಲ್ಲಿ ಬೆಚ್ಚ ಫೀಲ್ ನೋಡಿ. ಎಷ್ಟು ಖುಷಿಯಾಗಿದೆ ಇದಕ್ಕೆ ಗೊತ್ತಾ. ಅದ್ರ ಫೀಲಿಂಗ್ ನಂಗೆ ಅರ್ಥ ಆಗ್ತಾ ಇದೆ. ನಾಳೆ ತೋರಿಸ್ತೇನೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ನೋಡಿದವರು ನಾಳೆ ಕಾಯ್ತಾಯಿರಿ. ಇಲ್ಲಿ 3, ಇಲ್ಲಿ 2, ಇದು ಅರಳಲಿಕ್ಕೆ ಉಂಟು. ಇದು ಒಟ್ಟು 6 ನಾಳೆ ಅರಳುತ್ತದೆ, ಅಲ್ಲ 5 ನಾಳೆ ಅರಳುತ್ತದೆ. ಇದಲ್ಲ 3, ಇಲ್ಲಿ 2, 5 ಹೂವು ನಾಳೆ ಅರಳಲಿಕ್ಕೆ ಉಂಟು. ನೋಡಿದ್ರಲ್ಲ. ಯಾರ್ಯಾರಿಗೆಲ್ಲ ಈ ಹೊಸ ಟಿಪ್ಸು, ಇದು ಬಹುಶಃ ಫಸ್ಟ್ ನಾನೇ ತೋರಿಸಿದ್ದು ಅಂದ್ಕೊಳ್ತೇನೆ. ಇದು ನಾನೇ ಆವಿಷ್ಕಾರ ಮಾಡಿದ್ದು. ಇದು ಯಾರ್ಯಾರಿಗೆ ಉಪಯೋಗ ಆಗ್ತದೆ, ಮತ್ತೆ ಸುಡುವಷ್ಟೆಲ್ಲ ಹಾಕ್ಕೊಂಡು ನನಗೆ ಬೈತಾ ಕೂತ್ಕೊಳ್ಬೇಡಿ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ. ಇದು ನಾನು ಮಾಡ್ತಾ ಇರೋ ಆರೈಕೆ. ಮಳೆಗಾಲದಲ್ಲಿ ನಾನು ಎಲ್ಲ ಗಿಡ, ನಾನು ನೆಟ್ಟಿದ ಪ್ರತಿಯೊಂದು ಗಿಡಕ್ಕೂ ಕಚ್ಚಿಕೊಂಡು ಗೊಂಚಲು ಹೂ ಬರ್ತಾ ಇದೆ. ಯಾವ ಗೊಬ್ಬರ ನೋಡಿ, ನೆಲದಲ್ಲಿ ಮಣ್ಣು ಬಿಟ್ಟರೆ ಏನೂ ಇಲ್ಲ ರೀ, ಮಣ್ಣಷ್ಟೇ ಹಾಕಿದ್ದು, ಬೇರೆ ಏನು ಹಾಕಿದ್ದು, ಇಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನೋಡಿ ಇವತ್ತು ಎಷ್ಟು ಚಂದ ಹೂವಾಗಿದೆ ಅಂತೇಳಿ. ನಿನ್ನೆ ಹೇಳಿದ್ದಲ್ಲ 5 ಅಂತೇಳಿ 1 2 3 4 5. ಈಚೆ ಕೂಡ ಇನ್ನೆಲ್ಲ ಮೊಗ್ಗು ಉಂಟು. ಇದು ಇಲ್ಲೆಲ್ಲ ಬರ್ತಾ ಇದೆ, ಇದು ಒಳಗೆಲ್ಲ ಬರ್ತಾ ಇದೆ. ಇದು ಮುಗಿಯುವಾಗ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ ಆಗಲಿಕ್ಕೆ. ಎಷ್ಟು ಚಂದ ಕಾಣ್ತದೆ ನೋಡಿ.